ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯಗಳು. ನಾವು ಎಲ್ಲರೂ ಸೇರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಕಿಟ್ಟಿ ಅಂತ ಮಾಡ್ತೀವಿ. ಕಿಟ್ಟಿ ಅನ್ನೋದಕ್ಕಿಂತ ಒಂದು ಸಮಾರಂಭ. ಇವ್ರು ನಾಗವೇಣಿ ಅಂತ. ನಾವು 12 ಜನದಾಗ ಇವರು ಒಬ್ಬರು ಸದಸ್ಯರು. ಅವ್ರನ್ನ ಇವರು ರೂಪರ ಮನೆ ನಾವು ಕಿಟ್ಟಿ ಮಾಡ್ತಾಯಿದ್ದೀವಿ. ಅವ್ರನ್ನ ನಾಗವೇಣಿನ ವೆಲ್ಕಮ್ ಮಾಡ್ತಾಯಿದ್ದಾರೆ. ಇದು ಎಲ್ಲ ಒಂಥರ ಖುಷಿ ಸಮಾರಂಭ, ಹಬ್ಬದ ವಾತಾವರಣ ಇರುತ್ತೆ. ಒಂಥರ ಚೆನ್ನಾಗಿ ಖುಷಿಯಾಗಿ ನಾನು ಈಗ ಬಂದೆ, ವೇದಾವತಿ ಅಂತೇಳಿ ನನ್ನ ವೆಲ್ಕಮ್ ಮಾಡಿ ಕರೀತಿದ್ದಾರೆ. ಒಂಥರ ಎಲ್ಲರೂ ಫ್ರೆಂಡ್ಲಿ ಆಗಿರ್ತೀವಿ. ಒಂದೇ ಓಣಿಯಲ್ಲಿದ್ದೀವಿ ನಾವೆಲ್ಲರೂ. ಒಂಥರ ಕಷ್ಟ ಸುಖ ಮಾತಾಡ್ಕೊತೀವಿ, ಅಡುಗೆ ಬಗ್ಗೆ ಮಾತಾಡ್ತೀವಿ. ಇವರು ರೇಖಾ ಅಂತ, ಇವರು ನಮ್ಮನೆ ಎದುರುಗಡೆನೇ ಇದ್ದಾರೆ. ಇವರು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಂಥರ ಫ್ರೆಂಡ್ಲಿಯಾಗಿ ಎಲ್ಲ ಇದು ಮಿಂಗಲ್ ಆಗ್ತೀವಿ. ಆಮೇಲೆ ಕಿಟ್ಟಿ ಅಂದರೆ ನಾವು ಬರೀ ಏನೇನೋ ಮಾತಾಡೋದು ಹಂಗೆಲ್ಲ ಟೈಮ್ ಪಾಸ್ ಮಾಡಲ್ಲ. ಅಡುಗೆ ಬಗ್ಗೆ ಗೇಮ್ಸ್ ಆಟಾಡ್ತೀವಿ. ಆಮೇಲೆ ಆವತ್ತಿಂದ ಏನು ವಿಶೇಷ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತೀವಿ. ಇವರು ಸುಧಾ ಅಂತೇಳಿ, ಇವರು ನಮ್ಮ ಮನೆ ಹತ್ರನೇ ಇದ್ದರು. ಈಗ ರೀಸೆಂಟಾಗಿ ಬೇರೆ ಕಡೆ ಹೋಗಿದ್ದಾರೆ. ಇವರು ಬಿಸ್ನೆಸ್ ಮಾಡ್ತಾರೆ. ಒಂದಿನ ಒಂಥರ ರಿಲೀಫ್ ಸಿಗಲಿ ಅಂತೇಳಿ ನಾವೆಲ್ಲರೂ ಸೇರಿ ಒಂದೇನಾರ ಪ್ರೋಗ್ರಾಮ್ ಮಾಡ್ಕೊತಿರ್ತೀವಿ. ಆಮೇಲೆ ಒಂದು ಕಡೆ ಸೇರ್ಕೊಂಡು ಒಳ್ಳೆ ಹಬ್ಬದ ಅಡುಗೆ ಮಾಡ್ತೀವಿ. ಒಳ್ಳೆ ಊಟ ಮಾಡ್ತೀವಿ. ನಕ್ಕಂತ ಒಂದಿನ 1 ಗಂಟೆಯಿಂದ ಹಿಡಿದು ಒಂದು 5 ಗಂಟೆವರೆಗೂ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತೀವಿ. ಗೇಮ್ಸ್ ಆಟಾಡ್ತೀವಿ, ಔಸಿ ಆಟಾಡ್ತೀವಿ, ಹಾಡು ಹೇಳ್ತೀವಿ. ಇವ್ರು ಯಶಸ್ವಿನಿ ಅಂತ ಅಡ್ಮಿಕೇಟರ್ ಆಗಿದ್ದಾರೆ. ಇವರು ಹಾಡು ತುಂಬ ಚೆನ್ನಾಗಿ ಹೇಳ್ತಾರೆ. ಸ್ಪೀಚು, ಧ್ವನಿ ಒಂಥರ ತುಂಬ ಚೆನ್ನಾಗಿದೆ. ಇವರು ಫ್ರೆಂಡ್ಲಿ ಆಗಿರ್ತಾರೆ. ಒಂದಿನ ಅವ್ರಿಗೂ ದಿನ ಕೆಲಸ ಮಾಡಿ ಇದಾಗಿರ್ತಾರೆ, ರಿಲೀಫ್ ಅನಿಸುತ್ತೆ. ಇವರು ನಾಗರತ್ನಕ್ಕ ಅಂತೇಳಿ, ಇವ್ರ ಮಕ್ಕಳನ್ನೆಲ್ಲ ನೋಡ್ಕೊಂಡು ಒಂಥರ ಫ್ರೆಂಡ್ಲಿ ಜೊತೆಗೆ ಇದ್ದು ಹೊಸ ವಾತಾವರಣ ಸೃಷ್ಟಿಯಾಗಲಿ ಅಂತೇಳಿ ಇವರು ಬರ್ತಿರ್ತಾರೆ. ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಒಟ್ಟಿನಲ್ಲಿ ಮನಸ್ಸಿನ ನೋವುಗಳನ್ನೆಲ್ಲ ಒಂದಿನ ಮರೆತು ಬಿಡೋದಪ್ಪ, ತಿಂಗಳಲ್ಲಿ ಒಂದಿನ. ಇವರು ಸುಮಂಗ್ಲಮ್ಮ ಅಂತೇಳಿ, ಇವರು ಮಾಜಿ ಅಧ್ಯಕ್ಷರಾಗಿದ್ದರು ಗಂಗನಕಟ್ಟೆಗೆ. ಇವರು ತುಂಬ ಕಾಮಿಡಿ ಮಾಡ್ತಾರೆ. ಎಲ್ಲರನ್ನೂ ನಗಿಸ್ತಾರೆ, ಅವರು ನಗ್ತಾರೆ. ಭಾಳನೇ ಚೆನ್ನಾಗಿ ಸೋಷಲ್ ಆಗಿರ್ತಾರೆ. ಆಮೇಲೆ ಅವ್ರು ಬರಲಿಲ್ಲದ್ರೆ ನಮ್ಮದು ಕಿಟ್ಟಿಯೊಳಗೆ ಯಾರೋ ಒಬ್ಬರು ಇಲ್ಲೇ ಇಲ್ಲ, ಏನು ಅಷ್ಟು ಇಂಟ್ರೆಸ್ಟೇ ಅನಿಸಲ್ಲ. ಆ ಥರ ತುಂಬ ನಗಿಸ್ತಾರೆ. ಇವರು ಮಂಗಳಮ್ಮ ಅಂತೇಳಿ, ಇವ್ರೂ ಕೂಡ ನಮ್ಮ ಹೊಸ್ದಾಗಿ 2 ವರ್ಷ ಆಯಿತು ಇವರು ನಾವು ಕಿಟ್ಟಿ ಮಾಡಿ 4ನೇ ವರ್ಷ ಇದು. ಆದರೆ ಇವರು 2 ವರ್ಷದಿಂದ ಬರ್ತಿದ್ದಾರೆ. ಇವರು ಎಲ್ಲ ಕೆಲಸ ಮನೆ ಅಂದ್ಕೊಂಡತಿ ಒಂದಿನ ಫ್ರೆಂಡ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಇವರು ನಮ್ಮ ಹಿರಿಯ ಸದಸ್ಯರು, ಶಾರದಮ್ಮ ಆಂಟಿ ಅಂತ. ಎಲ್ಲದನ್ನು ನೋಡ್ಕೊತಾರೆ. ಇದು ಮಾಡಿದರೆ ತಪ್ಪು, ಇದು ಸರಿ, ಇದು ಯಾವ್ದು ಮಾಡಬೇಕು, ಈ ಥರ ಮಾಡಿದರೆ ಜನಕ್ಕೆ ಬೇಜಾರಾಗುತ್ತೆ, ಈ ಥರ ಮಾಡಬಾರ್ದು, ಈ ಥರ ಅಂತ ಎಲ್ಲ ಒಟ್ಟು ಸೇವಿಂಗ್ಸ್ ಆಗಲಿ ಇನ್ನೊಂದಾಗಲಿ ಇದು ಉಪಯೋಗಿಸ್ಕೊಳ್ರಿ, ಕಷ್ಟ ಸುಖ ನಮ್ಮ ಹತ್ರ ಎಲ್ಲ ಮಾತಾಡ್ತಾರೆ. ಆಮೇಲೆ ಅಡುಗೆಗಳ ಟಿಪ್ಸ್ ಹೇಳ್ತಾರೆ. ಇವರು ಕವಿತಾ ಅಂಥೇಳಿ, ಕವಿತಾ ಅಂದರೆ ರೂಪರ ಅಕ್ಕ. ಒಂಥರ ಅವರು ಕೆಲಸ ಹೊಲ ಮನೆ ಎಲ್ಲ ಐತೆ. ಒಂದಿನ ಅಕ್ಕಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಇವರು ಬಂದಿದ್ದಾರೆ. ಶ್ರುತಿ, ಇವಳು ನನ್ನ ಮಗಳು, ಇವಳು ವೀಡಿಯೋ ಮಾಡ್ತಾಳೆ. ಆಮೇಲೆ ಡ್ರೆಸ್ ಎಲ್ಲರಿಗೂ ಮಾಡಿದ್ಲು. ಹಂಗಾಗಿ ಇವಳಿಗೆ ಮೇಕಪ್ ಆಗೋಕ್ಕೆ ಬ್ರೈಡ್ ಮೇಕಪ್ ಅಂದ್ಕೊಂಡಿದ್ವಿ ನಾವು ಈ ಸಲ ಕಿಟ್ಟಿಯಲ್ಲಿ. ಹಂಗಾಗಿ ಇವಳು ಮೇಕಪ್ ಆಗೋಕ್ಕಾಗಲಿಲ್ಲ. ಇವಳು ಪದ್ಮ ಅಂತೇಳಿ ನಮ್ಮ ಫ್ರೆಂಡ್. ಅವಳು ಕೂಡ ಒಂದಿನ ಎಲ್ಲರ ಜೊತೆಗೂ ಎಂಜಾಯ್ ಮಾಡ್ಕೊಂಡು ಒಂಥರ ಫ್ರೆಂಡ್ಲಿಯಾಗಿದ್ದು ಎಲ್ಲ ನೋವುಗಳನ್ನು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಒಂಥರ ಎಲ್ಲ ಇದ್ದಿದ್ದೇ ಎಲ್ಲ ದಿನ ಅಂದಮೇಲೆ ಹೆಂಗೋ ಕಳಿತೀವಿ. ಆಮೇಲೆ ಔಸಿ ಆಟಾಡ್ತೀವಿ. ಇನ್ನು ಎಷ್ಟು ಟೈಮ್, ಅಷ್ಟಕ್ಕೆ ಟೈಮ್ ಸಾಕಾಗಲ್ಲ. ಇನ್ನೂ ಬೇಕಾದಷ್ಟು ಟೈಮ್ ಇದ್ದಿದ್ರೆ ಇನ್ನೂ ಏನೇನಾರ ಎಂಜಾಯ್ ಮಾಡ್ಬೋದು. ಒಂದೊಂದು ಸಲ ಸುಮ್ಮನೆ ನಮ್ಮ ಲೋಕದಲ್ಲೇ ಒಂದೊಂದು ಡ್ಯಾನ್ಸ್ ಮಾಡ್ತೀವಿ, ಒಂದೊಂದು ಹಾಡು ಹೇಳ್ಕೊಂತ. ಆಮೇಲೆ ಏನು ಅವತ್ತು ವಿಶೇಷ ಇರುತ್ತೆ ಅದ್ರ ಬಗ್ಗೆ ಹಾಡುಗಳು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಏನು ಅಂತ ಅದರಲ್ಲೇ ಡೀಟೇಲಾಗಿ ಹೇಳ್ತೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಮಾಡಿರೋದ್ರಿಂದ ಏನಾರು ತಪ್ಪಿದರೆ ಕ್ಷಮಿಸ್ರಿ.